ಹೊರಗಡೆ ನೀವು ಸುಮಾರು ಸತಿ ಹೋಗಿದ್ದೀರಲ್ಲ, ನಂಗೆ ಇದ್ರ ಬಗ್ಗೆ ಹೇಳಿದ್ರಿ, ಅಂದ್ರೆ ವುಡ್ ವರ್ಕ್ ಬಗ್ಗೆ ಸುಮಾರು ನೋಡಿ ಅಳವಡಿಸ್ಕೊಂಡಿದ್ದು ಇದೆ ಅಂತ. ಹಾಗೆ ಬೊಂಬೆಗೆ ಏನಾದರೂ ಅಂದ್ರೆ ನೀವು ನೋಡಿ ತಗೊಂಡ್ ಬಂದದ್ದು ಇದೆಯಾ? ಇಲ್ಲ ಇಲ್ಲ, ಗೊಂಬೆಗಳಿಗೆ ಅಂತ ಅವ್ರದ್ದಲ್ಲ, ಜನರಲ್ ಗೊಂಬೆಗಳು. ಅವರಿಗೆ ಈ ರೀತಿಯ ಪೌರಾಣಿಕ ಎಲ್ಲ ಇದಿಲ್ಲ ಅಂತ, ಅವರಿಗೆ ನಮ್ಮಷ್ಟು ಪೌರಾಣಿಕ ಹಿನ್ನೆಲೆ ಇಲ್ಲಲ್ಲ. ಅವರೆಲ್ಲ ಮತ್ತೆ ಲೋಕಲ್ ಕಥೆಗಳನ್ನೇ ಮಾಡೋದು. ಅವರು ಗೊಂಬೆ ಆಟ ಆದರೂ ಕೂಡ ಈ ಸಾಮಾಜಿಕ ಮನುಷ್ಯರದ್ದೇ ಕಥೆ ಇರ್ತದೆ. ಮತ್ತು ಅದರಲ್ಲಿ ನಮಗೆ ತಗೊಳ್ಳೋಂಥ ಅಂಶ ಕಡಿಮೆ. ಕೆಲವು ಟೆಕ್ನಿಕಲ್ ತಗೊಳ್ಬೋದು, ಅದು ಕೂಡ ನಾವು ಮತ್ತು ಇದನ್ನೇ ಪರಂಪರೆಯನ್ನೇ ಉಪಯೋಗಿಸಿ ಬದಲಾವಣೆ ಮಾಡಲಿಲ್ಲ. ಅದು ನಮಗೆ ಕೆಲವರ ಲೈಟಿಂಗ್ಸ್ ಕೆಲವೆಲ್ಲ ಸಿಗ್ತದೆ. ನಾವೆಲ್ಲ ತಿರುಗಾಟ ಮಾಡುವಾಗ ನಮಗೆ ಕೆಲವೆಲ್ಲ ಬದಲಾವಣೆ ತಗೊಳ್ಳಿ ಸಿಗ್ತದೆ ನಮಗೆ. ಅದನ್ನು ಸ್ವಲ್ಪ ನಮ್ಮ ಇದಕ್ಕೆ ಅಳವಡಿಸ್ಬೇಕು, ಯಾವುದಕ್ಕೆ ನಮ್ಮ ಟ್ರೆಡಿಷನಿಗೆ ಆ ವಸ್ತುನ ಅಳವಡಿಸ್ಬೇಕು. ವುಡ್ ಬಗ್ಗೆ ಹೇಳಿದ್ರಿ, ಅದಾದ್ಮೇಲೆ ಇದು ಕೆತ್ತನೆಯನ್ನು ತೋರಿಸಿದ್ರಲ್ಲ, ಅದಾದ್ಮೇಲೆ ಡೈರೆಕ್ಟ್ ಪೇಂಟ್ ಹಾಕುದಾ ಅಥವಾ ಅದನ್ನ ಬಿಡ್ಬೇಕಾ ಸ್ವಲ್ಪ ದಿನ, ಹೇಗೆ? ಮರದಲ್ಲಿ ಕೆತ್ತನೆ ಆದ ಕೂಡಲೇ ಅದಕ್ಕೆ ನಾವು ವುಡ್ ಪ್ರೈಮರ್ ಸಿಗ್ತದೆ. ವುಡ್ ಪ್ರೈಮರ್ ಹೊಡೆದು ಅದು ಡ್ರೈ ಆದ ನಂತರ ಅದಕ್ಕೂ ಕೂಡ ಸ್ಯಾಂಡ್ ಪೇಪರ್ಲ್ಲಿ ಹಾಕಬೇಕು. ಅದು ಫ್ಯಾಂಡ್ ಸುಮಾರು ಸಲ ಹಾಕ್ಲಿಕ್ಕೆ ಇರ್ತದೆ. ಅದು ಎಷ್ಟು ಸಲ ಅಂತ ಹೇಳಲಿಕ್ಕೆ ಸಾಧ್ಯ. ಮರ ಆದ ಕೂಡಲೇ ಫ್ಯಾಂಡ್ ಪೇಪರ್ ಮತ್ತು ಅದಕ್ಕೆ ಪ್ರೈಮರ್ ಹೊಡೆದು ಅದಕ್ಕೊಮ್ಮೆ ಕೊಡ್ಲಿಕ್ಕೆ ಇರ್ತದೆ. ಮತ್ತು ಈಗ ಕೂಡ ನಾವು ಸ್ಪ್ರೇ ಮಾಡ್ತೇವೆ. ಮೊದಲು ಬ್ರಷಲ್ಲಿ ಹೊಡಿತಾ ಇದ್ದೆ, ಈಗ ಅದು ಕೂಡ ಸ್ಪ್ರೇ ಮಾಡ್ತೇವೆ. ಅದು ಮತ್ತು ಫಿನಿಶಿಂಗ್ ಸಿಗ್ತದೆ. ಆಮೇಲೆ ಎಲ್ಲ ಒಣಗಬೇಕು. ಈ ಪ್ರೈಮರ್ ಕೊಟ್ಟು ಒಣಗಿ ಒಂದು ದಿವಸ ಫಿನಿಶಿಂಗ್, 2ನೇ ದಿವಸ ಆಗಿ 3ನೇ ದಿವಸ ಪೇಂಟಿಂಗು, ಅದಕ್ಕೆ ಕೂಡ ಒಂದು ದಿವಸ ಬೇಕು ಒಣಗಲಿಕ್ಕೆ. ಮತ್ತು ನಾವು ಈಗ ಶೇಡ್ ಎಲ್ಲ ಕೊಡ್ತೇವೆ. ಅದು ಮೊದಲೆಲ್ಲ ಇಲ್ಲ ಆಯ್ತು. ಈಗ ನಾವು ಶೇಡ್ ಮುಖಕ್ಕೆಲ್ಲ ಉಂಟಲ್ಲ ನೋಡಿ, ಇದಕ್ಕೆ ಎಲ್ಲಕ್ಕೂ ಶೇಡ್ ಮೊದಲ ಇದೆಲ್ಲ ಇಲ್ಲ ಆಯಿತು. ಇತ್ತೀಚೆಗೆ ಶುರು ಮಾಡಿದ್ದು ನಾನು ತುಂಬ ಎಲ್ಲ ಸ್ಟಡಿ ಮಾಡ್ತಾ ಇರ್ತೇನೆ. ನಾವು ಇದೆಲ್ಲ ನೋಡಿ ಕೆಲವೆಲ್ಲ ಈ ಫಾರಿನ್ ಅಂತ ಹೇಳಿದೆಲ್ಲ ಅಲ್ಲಿ ತಗೊಳ್ತೇವೆ. ಚೈನಾದ ಗೊಂಬೆಗಳೆಲ್ಲ ಚೆಂದ ಇರ್ತವೆ, ಅವುಗಳನ್ನ ತಗೊಂಡದ್ದು ನಾವು ತಿರುಗ್ತಾ ಇರಬೇಕು, ನೋಡ್ತಾ ಇರಬೇಕು, ನಮಗೆ ಬೇಕಾದ ತಗೊಳ್ತಾ ಇರಬೇಕು. ಎಲ್ಲ ತಗೊಳ್ಲಿಕ್ಕೆ ಆಗೋದಿಲ್ಲ. ನಮ್ಮ ಚೌಕಟ್ಟಿನೊಳಗೆ ಯಾವುದನ್ನು ಅಳವಡಿಸ್ಬೋದು ಅದನ್ನು ನಾನು ಎಲ್ಲ ತಗೊಳ್ತೇನೆ. ಅಂದರೆ ನಾನು ಇಷ್ಟರವರೆಗೆ ಈಗ ಡೆವಲಪ್ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ, ನಾನು ಎಲ್ಲೇ ಇಡೀ ತಿರುಗಲಿ, ಎಲ್ಲೇ ಹೋಗಲಿ, ಯಾವುದೇ ಸ್ಥಳಕ್ಕೆ ಹೋಗಲಿ, ಎಂಥದೇ ಕಾಣಲಿ, ಕಂಡ ಕೂಡಲೇ ನನ್ನ ತಲೆ ಅಂತ ಒಂದು ಗ್ರಹಿಸಿ ಬಿಟ್ಟರೆ ನಾನು ಅದನ್ನು ನನ್ನ ಗೊಂಬೆಟಕ್ಕೆ ಅಳವಡಿಸಿ ನಾನು ಮೊದಲು ನೋಡೋದು. ಒಂದು ಲೈಟ್ ಇರಲಿ, ಆ ಲೈಟ್ ನೋಡಿ ಹೋಗಲಿ, ಒಂದು ಫೋಕಸ್ ಲೈಟ್ ಇಟ್ಕೊಳ್ಳಿ, ಇದು ನನ್ನ ಗೊಂಬೆಟಕ್ಕೆ ಅಳವಡಿಸಿ ಅಲ್ಲಿ ಕೂಡಲೇ ಆಲೋಚನೆ ಮಾಡ್ತೇನೆ. ಒಂದು ಪೇಂಟ್, ಈಗ ನಾನು ಎಂಥ ಒಂದು ಚಿತ್ರ ನೋಡಿದ ಕೂಡಲೇ ಅಲ್ಲಿ ಆರ್ಟಿಸ್ಟ್ ಕೇಳ್ತೇನೆ, ಇದು ಯಾವ ಪೇಂಟ್ ಮಾಡಿದ್ದು, ಅದು ಎಷ್ಟು ಟೈಮ್ ನಿಲ್ತದೆ, ಅದು ಹೇಗೆ, ಅದೆಲ್ಲ ಕೇಳ್ತೀನಿ. ಯಾಕೆ ಅದನ್ನು ನನಗೆ ಇದಕ್ಕೆ ಅಳವಡಿಸಿ ನಾನು ಹಾಗೆ ಆಲೋಚನೆ ಮಾಡೋದು. ಮತ್ತು ಆಭರಣಗಳ, ಈಗ ನಾನು ಒಂದು ಬೇಲೂರಿಗೆ ಬೇಲೂರಿಗೆ ಹೋಗ್ತಾ ಇರ್ತೇನೆ, ಅಲ್ಲಿ ಆ ಶಿಲ್ಪಗಳನ್ನು ನೋಡ್ತಾ ಇರ್ತೇನೆ. ಅಲ್ಲಿ ದಿವಸಗಟ್ಟಲೆ ನಿಲ್ತೇನೆ ಆ ಶಿಲ್ಪದ ಎದುರು. ಅದರ ಮೂಗು ಹೇಗೆ, ಬಾಯಿ ಹೇಗೆ, ಹಣೆ ಹೇಗೆ, ಹುಬ್ಬೆಲ್ಲ ನೋಡಿ ಅದನ್ನು ನಾನು ಯಾಕೆ ನೋಡಿ ನನ್ನ ಗೊಂಬೆಗೆ ಹೇಗೆ ಅಳವಡಿಸುವ ಅಂತೇಳಿ. ಮತ್ತು ಅವರ ಆಭರಣ ಕೂಡ ನಾನು ಸ್ಟಡಿ ಮಾಡ್ತೇನೆ. ಕೆಲವು ಆಭರಣಗಳು ಹೇಗೆ ಇರ್ತವೆ ಅದೆಲ್ಲ ನೋಡಿ ನಾನು ಅದರಲ್ಲಿ ನನಗೆಂತಾರು ಒಂದು ವಿಶೇಷವಾಗಿ ಕಂಡ ಕೂಡಲೇ ನಾನು ಗೊಂಬೆಗೆ ಅಳವಡಿಸಿ ನಾನು ನೋಡ್ತಿರ್ತೇನೆ. ಎಲ್ಲ ನಮಗೆ ಅಳವಡಿಸಿ ಯಾವುದಿಲ್ಲ ನೋಡಿ. ಗೊಂಬೆ ಯಕ್ಷಗಾನದ ಬೇಸ್ ಉಂಟಲ್ಲ, ಆದರೂ ನಾನು ಕೆಲವೆಲ್ಲ ಅಳವಡಿಸ್ತೇನೆ. ಇದಕ್ಕೆಲ್ಲ ಮುಖಕ್ಕೆಲ್ಲ ಅಳವಡಿಸ್ತೇನೆ, ಮುಖಗಳಿಗೆಲ್ಲ. ಈಗ ನಮ್ಮ ಮೊದಲಿನ ಗೊಂಬೆಗಳೆಲ್ಲ ಹೀಗೆಲ್ಲ ಈ ಗೊಂಬೆಗಳೆಲ್ಲ. ಈಗ ನಾವು ಈ ಲೋಕಲ್ ನೋಡಿರ್ಬೋದು ಕೆಲವು ಗೊಂಬೆ, ನಮ್ಮ ಕೆಲವು ಗುಡಿಗಾರ ಗೊಂಬೆಟೆಲ್ಲ ಹೇಳಿ ಅದೆಲ್ಲ ಈ ಮುಖದಲ್ಲಿ ಹೀಗೆ ಅಲ್ಲ, ಅವ್ರದ್ದೆಲ್ಲ ಬೇರೆ ಟೈಪ್ನದು. ನಾನು ಆದಷ್ಟು ಆ ಶಿಲ್ಪಗಳದೆಲ್ಲ ತಗೊಳ್ತೇನೆ. ಆಗ ಅದಕ್ಕೆ ಒಳ್ಳೆ ಸೌಂದರ್ಯ ಸಿಗ್ತದೆ ನೋಡಿ. ಈಗ ನನ್ನ ಗೊಂಬೆಗೆಲ್ಲ ಈ ಸೌಂದರ್ಯ ಎಲ್ಲ ಬರಲಿಕ್ಕೆ ಕಾರಣವೇ ಅದು. ನಾವೆಲ್ಲ ಹೊರಗೆ ನೋಡೋದು ಮತ್ತು ತಗೊಳ್ಳೋದು, ಮತ್ತು ಚಿತ್ರಕಲೆ ಅದನ್ನು ಸಹ ನೋಡ್ತೇನೆ. ಒಳ್ಳೊಳ್ಳೆ ಹಳೆಯ ಕಲಾವಿದರದ್ದು ಅವರ ಚಿತ್ರ ನೋಡ್ತೇನೆ. ಮತ್ತು ಈಗ ಲೇಟೆಸ್ಟ್ ಅಂದರೆ ಈಗ ಫೇಸ್ಬುಕ್ಕಲ್ಲ ಸಿಗ್ತದಲ್ಲ, ಅದರಲ್ಲಿ ಒಳ್ಳೊಳ್ಳೆ ಡ್ರಾಯಿಂಗ್ಗಳೆಲ್ಲ ಸಿಗ್ತವೆ ನಮಗೆ. ಈಗ ಹೊಸ ಹೊಸ ಮಾಡಲ್ ಚಿತ್ರಗಳು ಅದೆಲ್ಲ ನನ್ನ ಹತ್ರ ಒಂದು 10,000 ಚಿತ್ರ ಇರ್ಬೋದು ಸೆಲೆಕ್ಟ್ ಮಾಡಿಟ್ಟದು ಮೊಬೈಲಲ್ಲಿ. ಎಂಥ ಚೆಂದ ಕಂಡ್ರು ನಾನು ತಗೊಳ್ತೇನೆ. ನಾನು ಮೊನ್ನೆ ಬೆಂಗಳೂರಲ್ಲಿ ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ಗಂಡಸು ಕೂತಿದ್ದ ನನ್ನ ಪಕ್ಕದಲ್ಲಿ. ಅವನ ಕಾಲು ಚೆಂದ ಕಂಡಿದ್ದು. ನನ್ನ ಮುಖದಲ್ಲಿ ಈಗಲೇ ಅದು ನನ್ನ ಗೊಂಬೆ ಹೇಗೆ ಮಾಡಬೇಕು ಅಂತ ಅವನ ಕಾಲನ್ನು ಅಳತೆ ಮಾಡಿಕೊಂಡೆ ನಾನು. ಆ ಕಾಲನ್ನು ರೌಂಡ್ ಶೇಪ್ ಅದು, ಮತ್ತು ಈಚೆ ಬೆರಳಿಗೆ ಎಷ್ಟು ಗ್ಯಾಪು, ಅದೆಲ್ಲ ಈಗ ನನ್ನ ಮೈಂಡಲ್ಲಿ ಉಂಟು. ನಾನು ಎಂತ ನಮಗೆ ಕಂಡ್ರು ಅನ್ನೋಂಥ ನನ್ನ ಮೈಂಡಲ್ಲಿ ಸ್ಟೋರ್ ಮಾಡಿಡ್ತೇನೆ. ಅಂದರೆ ಪೂರ್ತಿ ನಿಮ್ಮದು ಥಾಟ್ಸ್ ಎಲ್ಲ ಗೊಂಬೆ ಬಗ್ಗೆನೇ. ನಾನು ಎಲ್ಲೇ ಎಂಥದೇ ಮಾಡಿದ್ರು ಅದು ನಮ್ಮ ಗೊಂಬೆ ನನ್ನ ತಲೆಯಿರ್ತದೆ. ರಾತ್ರಿ ಮಲ್ಕೊಳ್ಳೋಗಲು ನನ್ನ ತಲೆಯಲ್ಲಿ ಗೊಂಬೆ, ಹೇಳೋಗಲು ಗೊಂಬೆ ಇರ್ತದೆ. ಹೆಚ್ಚಿನ ಟಾಯ್ಲೆಟಲ್ಲಿ ಕೂತ್ಕೊಂಡು ಹಲ್ಲು ತೊಳೆಯೋಗಲು ನನ್ನ ತಲೆಯಲ್ಲಿ ಆ ಗೊಂಬೆ. ಅದೇ 24 ಗಂಟೆ ನನ್ನ ಆ ಒಂದು ಅಂತೇಳಿದರೆ ಥಿಂಕಿಂಗ್ ಮಾಡೋ ಕಾರಣ ಈ ಗೊಂಬೆಗಳು ಇಷ್ಟು ಇಂಪ್ರೂವ್ ಆದ್ದು. ಇಲ್ಲರ ನಾವು ಅದು ಇಂಪ್ರೂವ್ಮೆಂಟ್ ಆಗಲಿಕ್ಕಿಲ್ಲ ಅದು. ಯಾಕಂದ್ರೆ ನಾವು ಅದೊಂದು ಯಾವುದೇ ಕಲೆ ಆಗಲಿ ಇದಂತಲ್ಲ. ಈಗ ನೀವು ಎಷ್ಟೋ ಕಲೆ ಇರೋದು ಅಲ್ಲಿ ಎಲ್ಲ ಟಾಪ್ ಬಂದವ್ರದ್ದೆಲ್ಲ ನೀವು ಸ್ಟಡಿ ಮಾಡಿದರೆ ಅದು ಸಾಧಾರಣ ಅನ್ನಕ್ಕೆ ಹೋಲಿಕೆ ಆಗ್ಬೋದು. ಅವರು ವಾಸ್ತವ ಪ್ರಪಂಚದಲ್ಲಿ ಇರೋದಿಲ್ಲ. ಈ ಕಲಾವಿದ ಅಂತೇಳಿದರೆ ಒಂದು
ಒಂದು ಎಕ್ಸ್ಟ್ರಾ ಆರ್ಡಿನರಿ ಅಂತ ಹೇಳಿದ್ರೆ ಅವರು ಒಂದು ಮೂರ್ಖರನ್ನು ತಿಳ್ಕೊಳ್ಬೇಕು ಅವರು ಸರಿ ನಾರ್ಮಲ್ ಮನುಷ್ಯರಲ್ಲ ಕಲಾವಿದರು, ಬಾಕಿದವರ ಮಟ್ಟಿಗೆ, ಅವನ ಮಟ್ಟಿಗೆಲ್ಲ ಒಂದು ಎಕ್ಸ್ಟ್ರಾ ಆರ್ಡಿನರಿ ಮನುಷ್ಯರು. ಅವರು ಎಲ್ಲೋ ಒಂದು ಮನೆಗೆ ಆಗಲಿಕ್ಕೆ ನಾವೆಲ್ಲ ನೋಡಿ ಮನೆಗೆ ನಮಗೆ ಚಿಂತೆ ಇರೋದಿಲ್ಲ. ನನ್ನ ಅಮ್ಮ ಇದ್ರು, ಅಮ್ಮವರೇ ನನಗೆ ಯಾವ ಚಿಂತೆ ಇರಲಿಲ್ಲ, ನನ್ನಷ್ಟಕ್ಕೆ ಎಲ್ಲೇ ಒಂದು ಇದು ಮಾಡಿಕೊಂಡು ಯಾರ್ಯಾರು ಎಂಥ ಒಂದು ವಿಷಯ ಸೀದಾ ಅಲ್ಲಿ ಕಾರ್ ತಗೊಂಡು ಈ ಬೈಕ್ ತಗೊಂಡು ಹೋದೇನೆ. ಮೊದಲು ಬೈಕ್ ತಗೊಂಡು ಒಂದು ಪೇಪರಲ್ಲಿ ನ್ಯೂಸ್ ಗೊಂಬೆಗಳ ಬಗ್ಗೆಯಾ ಎಂಥ ಒಂದು ಬಂದರೆ ಬೈಕ್ ಕೊಂಡು ಸೀದಾ ಹೋಗಿ ಆಯ್ತು, ಅಲ್ಲಿ ಹೋಗಿ ಅವನ ಮನೆಗೆ ಹೋಗಿ ಆ ಬಗ್ಗೆ ಎಂತೆಲ್ಲ ತಗೊಂಡು ನೋಡಿ ಬರೋದಷ್ಟೇ. ಮತ್ತು ನಮ್ಮ ಗೊಂಬೆಯಾಟಕ್ಕೆ ಅಳವಡಿಸೋ ನೋಡೋದು. ನಾನು ಮಾಡಿದ ನನ್ನ ಇಡೀ ಇದುಂಟಲ್ಲ ಬೈಕ್ ಕಾರೆಲ್ಲ ಇಷ್ಟ ಓಡಿದಲ್ಲಿ 70% ಈ ಗೊಂಬೆಯಾಟಕ್ಕಾಗಿ ಓಡಿರುವುದು. ನಾನು ಬೇರೆ ಯಾವುದಕ್ಕೂ ಓಡಿರ್ಲಿಕ್ಕಿಲ್ಲ ಮೊದಲಿಂದ ಇಲ್ಲಿ ತನಕವು. ಮತ್ತು ನಾನು ಎಷ್ಟು ಅರ್ನಿಂಗ್ ಮಾಡಿದಾನೋ 70% ಖರ್ಚು ಮಾಡಿದ್ದು ಗೊಂಬೆಯಾಟಕ್ಕೆ. ನಾನು ಮತ್ತು ವೈಯಕ್ತಿಕ ನಮಗೆ ಯಾವ ಆಸಕ್ತಿ ಇಲ್ಲ. ಒಂದು ಬಟ್ಟೆ ಆಗಲಿ ಬಟ್ಟೆ ಬರೆಯಲ್ಲಿ ಆಗಲಿ ನಮಗೆ ಆಸಕ್ತಿ ಇಲ್ಲ. ಒಂದು ಬೇಕು ಬಟ್ಟೆ ಹಾಗೆಲ್ಲ ಬೇಕು, ಆದರೆ ಕೆಲವರಾಗಿ ಅದೆಲ್ಲ ಇಲ್ಲ. ನಮಗೆ ಎಂತ ಬಂತು ಅದನ್ನು ಗೊಂಬೆಯಾಟಕ್ಕೆ ನಿಲ್ಲಿಸಿ, ಗೊಂಬೆಯಾಟದಲ್ಲಿ ಹಣ ಬಂದನ್ನು ಅದಕ್ಕೆ ಮಾಡೋದು ಎಲ್ಲ. ಅದನ್ನು ಉಳಿಸಲಿಕ್ಕೆ ನಮ್ಮ ಪ್ರಯತ್ನಗಳಷ್ಟು, ಬೇರೆ ಯಾವ ಪ್ರಯತ್ನವೂ ಇಲ್ಲ. ಈಗ ಪ್ರಶಸ್ತಿಗೆ ಮಾಡ್ತಿದ್ರೆ ಅವನಿಗೆ 4 ಜನ ಪ್ರಶಸ್ತಿ ಕೊಡೋರೆ ಇಂಥ ಬದಲು ಏನು ಹೆಸರಿಲ್ಲ ಹಂಗೆ ಅಂತ ಅದನ್ನು ಬಿಡ್ತಾನೆ ಆ ಕಲೆಯನ್ನು. ಈಗ ನಮಗೆ ನಾವು ಪ್ರಶಸ್ತಿಗೆ ಮಾಡಿದ್ದಲ್ಲ, ಹಣಕ್ಕೆ ಮಾಡಿದ್ದಲ್ಲ, ಪ್ರಚಾರಕ್ಕೂ ಅಲ್ಲ, ನಮಗೆ 3 ಕೂಡ ಇದಿಲ್ಲ, ಯಾವುದು ಇಂಪಾರ್ಟೆನ್ಸ್ ಇಲ್ಲ. ನಮ್ಮ ಒಂದು ಸ್ವಂತ ತೃಪ್ತಿಗೆ, ಸೆಲ್ಫ್ ಅಂತ ಹೇಳ್ತೇವಲ್ಲ, ನಮ್ಮ ಸ್ವಂತ ತೃಪ್ತಿಗೆ ಮತ್ತು ಈ ಕಲೆ ಉಳಿಸ್ಬೇಕು, ಆ 2 ಇದರಲ್ಲಿ ಮುಂದೆ ಹೋದ್ದು. ಆದ ಕಾರಣ ನಾವು ದೊಡ್ಡ ಒಂದು ಜರ್ನಿಯಲ್ಲಿ ಸಕ್ಸಸ್ ಆಗಲಿ ಕಾರಣ ಹಾಗೆ. ನಮಗೆ ಮೊದಲು ಹಣಕ್ಕೂ ಪ್ರಾಬ್ಲಮ್ ಇತ್ತು. ಪ್ರಶಸ್ತಿ ನಾನು ತಗೊಳ್ತಾನೆ ಇಲ್ಲ ಆಯಿತು. ನಾನೀಗ 2009ರವರೆಗೆ ನಾನು ಪ್ರಶಸ್ತಿಯೇ ತೆಗಿತಾ ಇಲ್ಲ ಆಯಿತು. ಕಡೆಗೆ ನನ್ನೊಬ್ಬರು ಫ್ರೆಂಡ್ ಅವರು ಸಹ ಕಲಾವಿದರು ಬೆಂಗಳೂರಿನವರು, ನನಗೆ ಜೋರು ಮಾಡಿದರು ಅವರು. ನಮಗೆ ನೀನು ಪ್ರಶಸ್ತಿ ತಗೊಳ್ಬೇಕು, ಯಾಕೆಂತ ಹೇಳಿದ್ರೆ ಇದು ನಿನಗೆ ತಗೊಳ್ಳೋದಲ್ಲ, ನೀನು ಗೊಂಬೆಗೋಸ್ಕರ ತಗೊಳ್ಳೋದಂತ. ಮತ್ತೆ ನಾನು ತಗೊಳ್ಳಿಕ್ಕೆ ಶುರು ಮಾಡಿದೆ. ಹಾಗೆ ಮತ್ತು ರಾಜ್ಯೋತ್ಸವ ಕೂಡ ಬಂತಾಗ ಆ ಟೈಮಲ್ಲಿ ಸಿಕ್ಕಿದ್ದು ನನಗೆ. ಅದರಲ್ಲೊಂದು 20-30 ವರ್ಷ ನಾನು ಪ್ರಶಸ್ತಿಗಳು ತಗೊಳ್ತಾ ಇಲ್ಲ ಆಯಿತು. ಎಲ್ಲ ಬಂದು ಕೇಳ್ತಾರೆ, ನೀವು ಸನ್ಮಾನ ಮಾಡ್ತೇನೆ ನಾಳ್ದು ಬನ್ನಿ ಅಂತೇಳಿ. ನಾನು ಪ್ರಶಸ್ತಿ ಕೂಡ ತಗೊಳ್ತಾ ಇಲ್ಲ ಆಯಿತು. ಹಾಗೆ ನಮಗೆ ಅದು ಹಣವೂ ಸಿಗ್ತಾ ಇಲ್ಲ ಆಯಿತು. ಮೊದಲು ನಮಗೆ ಎಷ್ಟು ಒಂದು ಮೊದಲನೇ ಗೊಂಬೆಯಾಟಕ್ಕೆ 100 ರೂಪಾಯಿ ಕೊಟ್ಟದ್ದು ಅವರು. ನಮ್ಮ ಕಾರ್ನ ಬಾಡಿಗೆ 130 ರೂಪಾಯಿ ಆಗಿದೆ. 30 ರೂಪಾಯಿ 81 ಇಸವೆ ಕತೆ ಇದು. 2ನೇ ಗೊಂಬೆಯಾಟಕ್ಕೆ 100 ರೂಪಾಯಿ ಕೊಟ್ಟರು. ಆಗ ನಾವು ಹಣಕ್ಕೆ ಬೇಕಾಗಿ ಇದೆಲ್ಲ ಮಾಡ್ತೀವಿ, ನಾವು ಆಗಲೇ ನಿಲ್ಲಿಸಿಬಿಡ್ತಿದ್ವಿ. ಅಂಥವ್ರು ಹಣ ಸಿಕ್ಕುದಿಲ್ಲ ಯಾಕೆ ಮಾಡೋದು ಅಂತೇಳಿ ಪ್ರಶಸ್ತಿ ಮತ್ತು ನನಗೆ ಬೇಡಲೇ ಬೇಡ, ನಾನು ಅದಕ್ಕೆ ಮಾಡಿದಲ್ಲ. ಹಾಗೆ ಅದು ಯಾವುದಕ್ಕೂ ಮಾಡಿದ ಕಾರಣ ಈ ಕಲೆ ನಾನು ಇಷ್ಟು ಚಂದಕ್ಕೆ, ಈಗ ನೀವು ಕೇಳಿರ್ಬೋದು ಪ್ರಪಂಚದ ಅತ್ಯಂತ ಸುಂದರ ಗೊಂಬೆ ಅಂತ ಎಲ್ಲರೂ ಹೇಳ್ತಾರೆ. ಮತ್ತು ಗೊಂಬೆಯಾಟ ನೋಡಿದವರೆಲ್ಲರೂ ಎಲ್ಲ ಒಳ್ಳೆ ಉಂಟು ಹೇಳ್ತಾರೆ ಹೆಚ್ಚಿನವರು. ಮತ್ತು ನಾವು ಹೇಳಬಾರ್ದು, ನಾವು ನಮ್ಮನ್ನು ಹೊಗಳಿಕೊಳ್ಬಾರ್ದು. ಈಗ ನಾವು ಬೆಂಗಳೂರಿಗೆಲ್ಲ ಹೋಗಿ ಶೋ ಕೊಟ್ಟರೆ ಪ್ರತಿ ಸೀನಿಗೂ ಕೂಡ ಕ್ಲಾಪ್ ಹೊಡ್ತಾರೆ ಅಲ್ಲೆಲ್ಲ. ಆಗ ಅದು ಅವರಿಗೆ ಮನಸ್ಸಿಗೆ ಮುಟ್ತದಲ್ಲ. ಆಗ ನಮಗೆ ಹಣಕ್ಕೆಲ್ಲ ಒಂದು ಜನರಿಗೆ ಖುಷಿ ಆಗ್ತಾ ಉಂಟು. ಮತ್ತು ಒಂದು ಡೈಯಿಂಗ್ ಆರ್ಟ್ ಅಂತ ಹೇಳೋದು ನೋಡಿ, ಇಡೀ ಪ್ರಪಂಚದಲ್ಲಿ ಗೊಂಬೆಯಾಟವನಿಗೆ ಡೈಯಿಂಗ್ ಆರ್ಟ್ ಅಂತ ಅದಕ್ಕೆ ಸೇರಿಸಿದ್ದಾರೆ ಅಂತ, ನಾಶ ಆಗೋ ಕಲೆ ಅಂತೇಳಿ. ಆಗ ನಮಗೆ ಖುಷಿ ಅಂದರೆ ಒಂದು ನಾಶವಾಗೋ ಕಲೆಯನ್ನು ನಾವು ಉಳಿಸಿದ್ದೇವೆ. ಮತ್ತು ಈಗಿನ ಜನ್ರೇಷನಿಗೆ ಈಗ ಎಷ್ಟು ಮುಂದೆ ಹೋದರೂ ಕೂಡ ಅವರಿಗೆ ಮುಂದೆ ಹೋದಷ್ಟೇ ಅವರಿಗೆ ಆ ವಿಷಯದಲ್ಲಿ ಬೋರ್ ಆಗ್ತದೆ. ಮತ್ತು ಆಗ ಅವರು ಹಳತ್ತನ್ನು ಹುಡುಕ್ಲಿಕ್ಕೆ ಹೊರಡ್ತಾರೆ. ಆಗ ಪುನಃ ನಮ್ಮ ಕಲೆ ನೋಡಿದ ಕೂಡಲೇ ಅವರಿಗೆ ಭಾರಿ ಖುಷಿ ಆಗ್ತದೆ, ಭಯಂಕರ ಕ್ಲಾಪ್ ಹೊಡಿತಾರೆ. ಹಾಗೆ ನಮಗೆ ಒಂದು ತೃಪ್ತಿ ಉಂಟು ಮನಸ್ಸಲ್ಲಿ. ಈ ಅಧಿಕಾರವನ್ನು ಪಡೆಯುವ ಆಶೆಯಿಂದ ಬಂದೀಯ. 100 ಯಾಗ ಮಾಡಿ ಪಡೆದಂತ ಧರ್ಮಪೀಠ ಇದು. ಇದರ ಆಶೆಯಿಂದ ಮುಂದುವರೆದರೆ ಪ್ರಾಣ ಕೊಡಬೇಕಾದೀತು.